ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು 2023 ಚುನಾವಣೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ಅವರು ಒಂದು ಕೊಟ್ಟಿರ್ತಕ್ಕಂಥ ಒಂದು ಅಧಿಕಾರದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸಗಳನ್ನ ಮಾಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ನಿರಂತರವಾಗಿ ಕ್ಷೇತ್ರದಲ್ಲಿ ಶಿಕ್ಷಣ, ಆರೋಗ್ಯ, ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾನ ಏನು ಈ ದೇಶದ 140 ಕೋಟಿ ಜನ ಇವತ್ತು ನೆಮ್ಮದಿಯಿಂದ ಬದುಕಲಿಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡ್ತಕ್ಕಂಥದ್ದು ನನ್ನ ಪುಣ್ಯ ಅಂತ ನಾನು ಸಂದರ್ಭದಲ್ಲಿ ಇವತ್ತು ಎಲ್ಲ ಮುಖಂಡರು ಮಾತಾಡಿ ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಬಾಬಾ ಜಗಜೀವನ್ ರಾಮ್ ಅವರ ಒಂದು ಜಾಗವನ್ನು ಗುರುತಿಸಬೇಕು. ಅಲ್ಲಿ ಹಿಂದೆ ಸರ್ಕಾರದಲ್ಲಿ ಅನುದಾನ ಬಿಡುಗಡೆ ಆಗಿತ್ತು ಮತ್ತು ಭವನ ಕಟ್ಟಲಿಕ್ಕೆ ಅಂತ ಇವತ್ತು ಎಲ್ಲ ಮುಖಂಡರು ನನ್ನ ಗಮನ ತಂದಿದ್ದು. ಈಗ ಹಂತವಾಗಿ ನಾವು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ನಮ್ಮ ಒಂದು ಗುರಿ 2013ರಲ್ಲಿ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಳ್ಮನ್ ಶಾಮಣ್ಣವರು ಶಾಸಕರಾದಾಗ ಒಂದು ಅಂಬೇಡ್ಕರ್ ಭವನ ಕಟ್ಟಿದ್ದಾರೆ. ನಮ್ಮ ಸ್ನೇಹಿತರು ಮದುವೆ ನಾವು ಹೋದಾಗ ಆ ಅಂಬೇಡ್ಕರ್ ಭವನ ನೋಡಿ ನಾವು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಥರ ಅಂಬೇಡ್ಕರ್ ಭವನ ಕಟ್ಟಬೇಕಂತ ಆವತ್ತು ತಿಳಿಸ್ತಾರೆ. ಇವತ್ತು ಸರ್ಕಾರದ ಒಂದು ಸೂಚನೆ ಮತ್ತು ಸರ್ಕಾರದ ಒಂದು ನಿಯಮಾವಳಿ ಏನಿದೆ ಅಂದರೆ ಪ್ರತಿ ಕ್ಷೇತ್ರಕ್ಕೂ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ 2 ಕೋಟಿ ಅನುದಾನ ಕೊಡ್ತಕ್ಕಂಥದ್ದು ಇವತ್ತು ಅಲ್ಲಿ ಒಂದು ಆದೇಶ ಆಗಿದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಮಂತ್ರಿಗಳಿಗೂ ನಮ್ಮ ಕ್ಷೇತ್ರದಲ್ಲಿ ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದುವಂಥ ಮಿನಪ್ಪಣ್ಣವ್ರ ಗಮನವನ್ನು ಹಲವಾರು ಬಾರಿ ನಾವು ಮನವಿಗೆ ಕೊಟ್ಟರೆ ಆದರೂ ಅವರು 2 ಕೋಟಿ ಮೇಲೆ ನಮ್ಮ ಹಣ ಕೊಟ್ಟಿಲ್ಲ. ಇವೆಲ್ಲ ಗಮನಿಸ್ಕೊಂಡು ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಅಂಬೇಡ್ಕರ್ ಭವನ ಕಟ್ಟಬೇಕಾದ್ರೆ ಸುಮಾರು 10 ಕೋಟಿಗಿಂತ ಹೆಚ್ಚಿನಾಗಿ ಹಣ ಬೇಕಾಗ್ತದೆ. ಇವೆಲ್ಲ ನಾವು ನಮ್ಮ ಗಮನಕ್ಕೆ ಮತ್ತು ನಮ್ಮ MLCಗೆ ಗಮನ ತಂದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಗಮನ ಸಹ ನಾವು ತಂದಿದ್ದೇವೆ. ಈ 2024-25 ಸಾಲಿನ ಶಾಸಕರ ಅನುದಾನದಲ್ಲಿ ನಾನು 50 ಲಕ್ಷ ಈಗಾಗಲೇ ನಮ್ಮ ಅಭಿವೃದ್ಧಿ ಕೇಂದ್ರ ಕೊಟ್ಟಿದ್ದೀರಿ. ನಮ್ಮ MP ಅವರು ಮಹೇಶ್ ಬಾಬು ಅವರು ಸಹ 50 ಲಕ್ಷ ಕೊಟ್ಟಿದ್ದಾರೆ. ನಮ್ಮ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಸಹ 50 ಲಕ್ಷ ಕೊಟ್ಟಿದ್ದಾರೆ. ನಮ್ಮ MLC ಗೋವಿಂದರಾಜರು ಸಹ 50 ಲಕ್ಷ ಕೊಟ್ಟಿದ್ದಾರೆ. ಈಗಾಗಲೇ ಅಭಿವೃದ್ಧಿ ಕೇಂದ್ರದಲ್ಲಿ ಅಂಬೇಡ್ಕರ್ ಭವನ ಅರ್ಥಪೂರ್ಣವಾಗಿ ಮಾಡಬೇಕಂದ್ರೆ ಇವತ್ತು ಅಂಬೇಡ್ಕರ್ ಅವರ ಒಂದು ತತ್ವ ಆದರ್ಶಗಳು ಇವತ್ತು ಜನಕ್ಕೆ ಒಳ್ಳೆಯದಾಗಬೇಕು, ಜನ ನೆಮ್ಮದಿಯಿಂದ ಬದುಕಬೇಕು. ಸರ್ಕಾರದಿಂದ ಬರತಕ್ಕಂಥ ಯೋಜನೆಗಳು ಬಡವರಿಗೆ ತಲುಪತಕ್ಕಂಥ ಕೆಲಸ ಆಗುತ್ತೆ. ಈ ಒಂದು ಕಾರ್ಯಕ್ರಮ ಮಾಡಬೇಕನ್ನೋ ಉದ್ದೇಶದಿಂದ ಈಗಾಗಲೇ ನಮ್ಮ ಮುಖಂಡರು ಈಗಾಗಲೇ ನಾವು ಗಮನ ತಂದಿದ್ದೀವಿ. ಆ ಒಂದು ದಿವಸದಲ್ಲಿ ನಾವು ಅಂಬೇಡ್ಕರ್ ಜಯಂತಿಯನ್ನು ಯಾವ ರೀತಿ ಅರ್ಥಪೂರ್ಣವಾಗಿ ಮಾಡಬೇಕಂತ ತಮ್ಮೆಲ್ಲರೂ ಒಂದು ಸರ್ಕಾರ ತಮ್ಮೆಲ್ಲರೂ ಒಪ್ಪಿಗೆ ಕೊಟ್ಟರೆ ಈ ಒಂದು ಜಯಂತಿಯನ್ನು ನಾನೇ ಮಾಡಬೇಕು, ನಮ್ಮ ಮುಖಂಡರು ಎಲ್ಲರೂ ಒಂದು ಸಹಕಾರದಿಂದ ಅಂತ ನನ್ನೊಂದು ಭಾವನೆ ಇದೆ. ಅದನ್ನ ತಾವು ಸಂಪೂರ್ಣ ಸಹಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಒಂದು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಭಾಗವಹಿಸ್ತಕ್ಕಂಥ ಕೆಲಸ ಆಗಬೇಕಂತೇಳಿ ನಾವು ಎಲ್ರಿಗೂ ಒಂದು ನಿರ್ದೇಶನವನ್ನು ಕೊಡಬೇಕಾಗ್ತದೆ. ಅದೇ ರೀತಿ ನಮ್ಮ ಯುವವರು ಸಹ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಎಲ್ಲ ಯುವಗಳು ಸೆಕ್ರೆಟರಿ ತರ್ತಕ್ಕಂಥ ಕೆಲಸ ಆಗಬೇಕು. ಬೆಳಕಿನ ಮುಖ್ಯವಾಗಿ ಏನು ಇವತ್ತು ತಾಲೂಕಿನಲ್ಲಿ ಇವತ್ತು ಗುರುಭವನ ಇಲ್ಲ ಮತ್ತು ನೌಕರ ಭವನ ಇಲ್ಲ, ಅದು ಸಹ ಅವತ್ತೇ ಪೂಜೆ ಮಾಡಬೇಕಂತ ಈಗಾಗಲೇ ಎಲ್ಲರೂ ಗಮನಕ್ಕೆ ನಾನು ತಂದಿದ್ದೀನಿ. ಆವತ್ತು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಅವರು ತಂದಿದ್ದೇವೆ. ಅವ್ರು ತಕ್ಕಂಥದ್ದು ಏಪ್ರಿಲ್ 14ನೇ ತಾರೀಕು ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು, ನೌಕರರು, ಪ್ರತಿಯೊಬ್ಬರು ಸ್ವಯಂ ಪ್ರೇರಿತ ವಾಲಂಟಿಯರ್ಸ್ ಬಂದು ಈ ಕಾರ್ಯಕ್ರಮವನ್ನು ಮಾಡಬೇಕು. ಇವತ್ತು ರಾಜಕಾರಣಿಗಳು ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ನಾಮಿನೇಷನ್ ಮಾಡೋ ಸಂದರ್ಭದಲ್ಲಿ ಇವತ್ತು ಜನರಿಗೆ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಆದರೆ ನಿಜವಾಗ್ಲೂ ನಾವು ಶಕ್ತಿ ಪ್ರದರ್ಶನ ಮಾಡಬೇಕಾಗಿರೋದು
ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ದಿವಸ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಎಲ್ಲರಿಗೂ ವೇದಿಕೆ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಇವತ್ತು 60 ದಿವಸದಲ್ಲಿ ಕಾರ್ಯಕ್ರಮ ಪ್ರತಿ ವರ್ಷ 25, 30, 40, 50 ಪಲ್ಲಕ್ಕಿ ಬರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಆದರೆ ಅಂಬೇಡ್ಕರ್ ಜಯಂತಿ ದಿವಸ ಒಂದು ಪಲ್ಲಕ್ಕಿ ನಾವು ಮಾಡಿದರೆ ಸೂಕ್ತ ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಇವತ್ತು ನಾವು ಸುಮ್ಮನೆ ಪಲ್ಲಕ್ಕಿ ತಂದು ಕಾರ್ಯಕ್ರಮ ಅವತ್ತು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಇರ್ತದೆ. ಈಗ ಕೆಲವರು ಮುಖಂಡರು ಹೇಳಿದ್ರು, ನೀವು ಯಾವ ರೀತಿ ಅಂಬೇಡ್ಕರ್ ಭವನ ಕಟ್ತೀರ, ಯಾವ ರೀತಿ ಅಂಬೇಡ್ಕರ್ ಭವನ ಕಟ್ತೀರ ಅಂತ ಅವತ್ತು ಸ್ಟೇಜ್ ಮೇಲೆ ಸ್ಕ್ರೀನಲ್ಲಿ ಆಲೋಚದಂತ ಎಲ್ಲರೂ ನೋಡುವಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತಿದ್ವಿ. ಅವತ್ತು ಫಸ್ಟ್ ಫ್ಲೋರ್ ಹೆಂಗೆ ಬರ್ತದೆ, ಸೆಕೆಂಡ್ ಫ್ಲೋರ್ ಹೆಂಗೆ ಬರ್ತದೆ, ಅಲ್ಲಿ ಹಾಲ್ನಲ್ಲಿ ಎಷ್ಟು ಸೀಟ್ ಇರ್ತದೆ, ಕೆಳಗಡೆ ಡೈನಿಂಗ್ ಹಾಲ್ ಎಷ್ಟು ಸೀಟ್ ಇರ್ತದೆ, ಪಾರ್ಕ್ ಎಲ್ಲಿ ಬರ್ತದೆ, ಅದ್ರ ಒಳಗಡೆ ಅಂಬೇಡ್ಕರ್ ಪ್ರತಿಮೆ ಏನು ಇವತ್ತು ದೇವರಲ್ಲಿ ತಾಲೂಕು ಆಫೀಸ್ ಮುಂದ್ಗಡೆ ಅಂಬೇಡ್ಕರ್ ಪ್ರತಿಮೆ ಯಾವ ರೀತಿ ಇವತ್ತು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೋ ಇವೆಲ್ಲ ಅವತ್ತು ಅಂಬೇಡ್ಕರ್ ಜಯಂತಿ ದಿವಸ ಸ್ಕ್ರೀನ್ ಮೇಲೆ ಅದು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ತೋರಿಸ್ತಾರೆ. ಅವೆಲ್ಲ ನೋಡಿ ಯಾವ ರೀತಿ ನಮ್ಮ ಶ್ರೀಗಂಧ ತಾಲೂಕಲ್ಲಿ ಅಂಬೇಡ್ಕರ್ ಜಯಂತಿ ಬರ್ತದೆ. ಆ ಅಂಬೇಡ್ಕರ್ ಭವನದಲ್ಲಿ ಏನು ಉದ್ದೇಶ ಮಾಡ್ತಾರೆ ಅಂತಂದ್ರೆ, ಮುಖ್ಯವಾಗಿ ಇವತ್ತು ರಾಷ್ಟ್ರೀಯ ಹಬ್ಬಗಳು ಸುಮಾರು 35 ಜಯಂತಿಗಳು ನಾವು ಪ್ರತಿ ವರ್ಷ ಮಾಡ್ತೀವಿ. ಆ 35 ಜಯಂತಿಗಳನ್ನು ಪ್ರತಿ ವರ್ಷ ಅಂಬೇಡ್ಕರ್ ಭವನದಲ್ಲಿ ಮಾಡಬೇಕನ್ನೋ ಒಂದು ಅವರೊಂದು ಪುಸ್ತಕದಲ್ಲಿ ಎಪ್ಪತ್ತೊಂದು ನಾವು ತರ್ತೀವಿ. ಅದೇ ರೀತಿ ಈ ಕ್ಷೇತ್ರದಲ್ಲಿ ಬಡವರು ಇವತ್ತು ಶುಭ ಕಾರ್ಯ ಮಾಡಬೇಕಾದ್ರೆ ಬಡವರು ಬಹಳಷ್ಟು ಅನಾನುಕೂಲ ಇದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಒಂದು ಅಂಬೇಡ್ಕರ್ ಭವನ ಕಟ್ಟಬೇಕಂತ ನಾವು ಹೊರಟಿದ್ದೀವಿ. ಇವತ್ತು ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ಇತಿಹಾಸದಲ್ಲಿ ಉಳಿಬೇಕಂತ ನಮ್ಮ ಮಂಜೂರ ಇದು 103 ಸತ್ಯ. ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ, ಎಲ್ಲಕ್ಕಿಂತ ಹಿಂದೆ ಹೋಗಿ ಇತಿಹಾಸ ನೋಡಿದಾಗ ಈ ದೇಶದ 140 ಕೋಟಿ ಜನ ಬದುಕಲಿಕ್ಕೆ ಕಾರಣಕರ್ತರು ಡಾಕ್ಟರ್ ಅಂಬೇಡ್ಕರ್. ಇಂಥ ಮಹಾನುಭಾವನ್ನ ಈ ದೇಶದ ಜನತೆ 2 ಬಾರಿ ಸೋಲಿಸಿದರು, 1952, 1957. ಅಂದ್ರೆ ದೇಶಕ್ಕೆ ಒಳ್ಳೆಯದು ಮಾಡಿದ್ರೆಲ್ಲ ಸೋಲ್ಸಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ದೇಶ. ಇವತ್ತು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡೋದನ್ನ ಪ್ರಶ್ನೆ ಇಲ್ಲ. ಇವತ್ತು ಅಧಿಕಾರ ಕೊಟ್ಟಿದ್ದಾರೆ, ಆ ಅಧಿಕಾರ ದುರುಪಯೋಗ ಆಗ್ಬೋದು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ದುಡಿದಿರ್ತಕ್ಕಂಥ ಕುಟುಂಬಗಳನ್ನು ಕೂಡಿ ಇವತ್ತು ಏನು ಸರ್ಕಾರದಿಂದ ಬರೋಂಥ ಪ್ರತಿಯೊಂದು ಯೋಜನೆ ನೇರವಾಗಿ ಜನರಿಗೆ ತಲುಪತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆ ಮಾಡ್ತಾ ಇದ್ದೀನಿ. ಮುಂದೆ ಸಹ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಸಭೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ಕಾರ್ಯಕ್ರಮಗಳು ಹಲವಾರು ಕೆಲಸ ಕಾರ್ಯ ಮಾಡಬೇಕನ್ನೋದು ನಮಗೆ ಮುಂದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಅನುದಾನ ಸಿಗ್ತಾ ಇಲ್ಲ. ನಾವು ಯಾಕೋ ಸರ್ಕಾರ ಇನ್ನೊಂದು ನಾವು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಆದರೂ ಸಹ ಶಕ್ತಿ ಮೀರಿ ಇವತ್ತು ಈ ಕ್ಷೇತ್ರಕ್ಕೆ ಅನುದಾನ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಸರ್ಕಾರಿ ಸಾಹೇಬರು ಹೇಳ್ತಾ ಇದ್ದಾರೆ, ನಮಗೂ ಪಾರ್ಕಿಂಗ್ ಇಲ್ಲ ಅಂತ. ಈ ತಾಲೂಕು ಆಫೀಸ್ಗೂ ಪಾರ್ಕಿಂಗ್ ಇಲ್ಲ. ಈ ತಾಲೂಕು ಆಫೀಸ್ನ ಈಗ ತಹಸೀಲ್ದಾರ್ ಅವರು ನಾವಿಬ್ಬರು ಈಗಾಗಲೇ ಡಾಕ್ಟರ್ ಬಾಬಾ ಜಗಜೀವನರಾಮರವರ ಜಾಗ ಕೊಡ್ಬೇಕಂತ ಈಗಾಗಲೇ ನಾವು 1-2-3 ಬಾರಿ ನಾವು ಡಿಸ್ಕಷನ್ ಮಾಡಿದ್ದೀರಿ. ಆ ಜಾಗ ಸೂಕ್ತವಾಗಿರ್ತಕ್ಕಂಥ ಜಾಗ ಕೊಡ್ತೀರಿ. ಅದೇ ಪ್ರಕಾರ ಏನು ಮುಂದೆ ಅಂಬೇಡ್ಕರ್ ಭವನ ಯಾವ ರೀತಿ ನಾವು ಕಟ್ತಿರೋ ಮುಂದಿನ ದಿನದಲ್ಲಿ ಅದಕ್ಕೂ ಅನುದಾನ ತಂದು ಈಗ ಬಾಬಾ ಜಗಜೀವನರಾಮರವರ ಭವನ ಕಟ್ಟಲು ಸಾಕಷ್ಟು ಕೆಲಸ ಮಾಡ್ತೀನಿ. ಸಂದರ್ಭದಲ್ಲಿ ಕರೆದ ಇವತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಪಾರ್ಕಿಂಗ್ ವ್ಯವಸ್ಥೆ ಕೇಳ್ತಾ ಇದ್ದಾರೆ.